ನಮಸ್ತೆ. ಇವತ್ತು ಹಿಂದೆ ಮುಂದೆ ಯಾವುದೇ ಗುರುತು ಪರಿಚಯ ಇಲ್ಲದಂತಹ ಒಂದು ದೇವಸ್ಥಾನವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಗೂಗಲ್ ಮ್ಯಾಪ್ನ ಕೇಳಬೇಡಿ, ನನಗೆ ಯಾವುದೂ ಸಿಕ್ಕಿಲ್ಲ. ದೇವವೃಂದದ ಅರ್ಚಕರು ನನಗೆ ಪರಿಚಯ ಇದ್ದವರು. ಅವರು ಸ್ವಲ್ಪ ಸಮಯ ಇದ್ದಿದ್ದರಿಂದ ನಾನು ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಕಾಲದ ಪೂಜೆಯನ್ನು ಮುಗಿಸ್ಕೊಂಡು ಬರಬೇಕು, ಬರ್ತೀರಾ ಅಂತ ಕೇಳಿದರು. ನನಗೂ ಸಮಯ ಇದ್ದಿದ್ದರಿಂದ ಅವರೊಟ್ಟಿಗೆ ಹೋದೆ. ನಾನು ಹೋಗಬೇಕಾದ್ರೆ ಯಾವುದೋ ಒಂದು ಚಿಕ್ಕ ಗುಡಿ ಇರ್ಬೋದು ಅಂತ ಅಂದ್ಕೊಂಡೆ. ಆದರೆ ಅತ್ಯಂತ ಮನಮೋಹಕವಾದ ನಿಸರ್ಗದ ಮಧ್ಯೆ ನಿಂತಿರುವ ಜನರ ಓಡಾಟ ಇಲ್ಲದಂತಹ ಅತ್ಯಂತ ಸುಂದರವಾಗಿ ಶುಚಿಯಾಗಿ ಇರುವ ಮತ್ತು ಪ್ರಾಚೀನವಾದ ಕಂಬ ಮತ್ತು ಲಿಂಗ ಮತ್ತು ಗರ್ಭಗುಡಿಯನ್ನು ಹೊಂದಿರುವ ಕೈಲಾಸನಾಥನನ್ನು ನಾನು ನೋಡಿದೆ. ನಿಮಗೆ ತೋರಿಸ್ಬೇಕು ಅಂತ ಅನಿಸ್ತು, ಆದ್ದರಿಂದ ಇದನ್ನು ದಾಖಲೆ ಮಾಡಿಕೊಂಡಿದ್ದೀನಿ. ಕ್ಷಮೆ ಇರಲಿ, ಹೆಚ್ಚಿನ ಮಾಹಿತಿ ನನಗೆ ಇಲ್ಲ. ವರ್ಷಕ್ಕೆ ಇಲ್ಲಿ ಒಮ್ಮೆ ಜಾತ್ರೆ ಆಗುತ್ತಂತೆ. ಸುತ್ತಮುತ್ತ ಜನರು ಬಂದು ಇಲ್ಲಿ ನೆರೆದು ಸಂಭ್ರಮವನ್ನು ಪಡ್ತಾರೆ ಅಂತ ನಾನು ಮಾಹಿತಿಯನ್ನು ಕೇಳಿದೆ. ಬನ್ನಿ ಒಳಗೋಗೋಣ, ದೇವರ ದರ್ಶನ ಮಾಡಿಕೊಳ್ಳಿ. ದೇವಸ್ಥಾನ ಹೆಸರೇನು? ಈಶ್ವರ ಅಂದರೆ ಕಲ್ಲೇಶ್ವರ. ಇವಾಗ ನೀವು ನೋಡುತ್ತಿರುವ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದೆ. ಆದ್ದರಿಂದ ವಿಗ್ರಹಗಳನ್ನು ಒಂದು ಕಡೆ ತಾತ್ಕಾಲಿಕವಾಗಿ ಇಟ್ಟು ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಇನ್ನಷ್ಟು ನೀವು ಕೇಳರಿಯದಂತಹ ಈ ದೇಶದ ಅನರ್ಘ್ಯ ರತ್ನಗಳನ್ನು ನಿಮಗಾಗಿ ಅವಕಾಶ ಸಿಕ್ಕಿದಾಗೆಲ್ಲ ದಾಖಲೆ ಮಾಡಿ ಇಲ್ಲಿ ಹಂಚಿಕೊಳ್ತಾ ಇರ್ತೀನಿ. ಪ್ರತಿದಿನ ಒಂದು ವಿಡಿಯೋವನ್ನಾದರೂ ಇಲ್ಲಿ ಹಂಚಿಕೊಳ್ಳುವ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರಯಾಣ ಮಾಡಬೇಕಾದ್ರೆ ನನ್ನೊಟ್ಟಿಗೆ ನೀವು ಪ್ರಯಾಣ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.